ಎಲ್ಲದಕ್ಕೂ ಒಳ್ಳೇದಾಗುತ್ತೆ. ಈ ಕೇಂದ್ರ ಸರ್ಕಾರ ಥರ ಬಜೆಟ್ ಇರಲ್ಲ, ಡಮ್ಮಿ ಬಜೆಟ್ ನಮ್ಮ ಕೇಂದ್ರ ಮಂತ್ರಿಗಳು ಸುಮ್ಮನೆ ಅದು ಏನೋ ನಮ್ಗೆ ಇವತ್ತರೆಗೂ ಅರ್ಥನೇ ಆಗಿಲ್ಲ. ಕೇಂದ್ರ ಬಜೆಟ್ ಅಂದರೆ ಮೊದಲು ಯಾವುದಕ್ಕೆ ಎಷ್ಟು ದುಡ್ಡು ಬಂತು ಹೋಯ್ತು ಮೇಲೆ ಕೆಳಗೆ ಇಂತ ಬರೋದು, ಇದೇನು ಅರ್ಥನೇ ಆಗದಿರೋ ಬಜೆಟ್, ಇದೊಂಥರ ಕನ್ಫ್ಯೂಸಿಂಗ್ ಬಜೆಟ್. ಆ ಥರ ಏನಿರಲ್ಲ, ನೇರವಾಗಿ ನಮ್ಮ ಜಿಲ್ಲೆಗೂ ಒಳ್ಳೆ ಬಜೆಟನ್ನು ಕೊಡ್ತಾರೆ. ಕೊಡ್ತೀವಿ, ಇನ್ನೂ ಟೈಮ್ ಇದೆಯಲ್ಲ, ಮಾರ್ಚ್ 15 ಬಜೆಟ್ ಇರೋದು. ಒಳ್ಳೇದಾಗಲಿ, ಬೆಸ್ಟ್ ಆಫ್ ಲಕ್. ಅವ್ರು ಯಾವಾಗಲೂ ತೆಗಿಯೋದ್ರಲ್ಲೇ ಇರ್ತಾರೆ, ಕೂರೋದಿಲ್ಲವಲ್ಲ. ಅವ್ರು ಕೂತಾಗಲೂ ಅವ್ರ ಸರ್ಕಾರನ 5 ವರ್ಷ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡೋದು, ಅವರೇ 12 ತಿಂಗಳಿಗೆ ಅವರೇ ತಗೊಂಡ್ಬಿಡ್ತಾರಲ್ಲ. 5 ವರ್ಷ ಮುಖ್ಯಮಂತ್ರಿಯಾಗಿ ಆರಾಮಾಗಿ ಇರ್ಬೋದು. ಅವ್ರು ಕನ್ಫ್ಯೂಸ್, ವಿರೋಧ ಪಕ್ಷನ ನಾನು ಆಡಳಿತ ಪಕ್ಷನ. ಅವ್ರ ಸರ್ಕಾರನ 12 ತಿಂಗಳಲ್ಲೇ ಕಳ್ಕೊಂಡ್ರಲ್ಲ, 2 ಸರಿ ತಗೊಂಡ್ರು, ಅವರೇ ತಗೊಂಡ್ರು. ಸರ್ಕಾರ ಇಲ್ಲಿ ನಡೀತಾ ಇದ್ರೆ ಅಮೆರಿಕಕ್ಕೆ ಹೋಗಿ ಕುತ್ಕೋತಾರ? ಕೊಟ್ಟಿದ್ದೀವಲ್ಲ, ನಾವು ಜಾಗ ಕೊಡಬೇಕು ಅಂತ ಹೇಳಿದರೆ ಕೊಟ್ಟಿದ್ದೀವಿ. ನಮ್ಮ ಕೆಲಸ ಮುಗಿದಿದೆ. ಕಂಪನಿಗೆ ಭೂಮಿ ಪೂಜೆ ಯಾವಾಗ ಬಾಲ್ ನಾನು ಅವತ್ತು ಹೇಳ್ತೇನೆ, ಇವತ್ತು ಹೇಳ್ತೀನಿ, ಅವರು ನಮ್ಮ ಗೌರವಾನ್ವಿತ ಕೇಂದ್ರ ಮಂತ್ರಿ MP. ನಾವು ಜಾಗ ಕೇಳಿದ್ರು, ನಿಮ್ಮನ್ನು ಕರ್ಕೊಂಡೋಗಿ 2 ಕಡೆ ಜಾಗ ತೋರಿಸಿದ್ದೀವಿ, ಜಾಗನೂ ಬಿಟ್ಕೊಟ್ಬಿಟ್ಟಿದ್ದೀವಿ. ನಾವು ಬಾಲ್ ಅವ್ರು ಕೊಟ್ಟಲ್ಲ, ಅದೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ಕ್ಷೇತ್ರ, ನನ್ನ ಜಿಲ್ಲೆ, ನನ್ನ ತಾಲೂಕು ಅಭಿವೃದ್ಧಿ ಆಗಬೇಕು. ಕಂಪ್ನಿ ಬಂದರೆ ಒಂದಷ್ಟು ಜನಕ್ಕೆ ಉದ್ಯೋಗ ಆಗ್ತದೆ, ಆಗಲಿ ಮಾಡಲಿ, ನಾವು ಸಹಕಾರ ಕೊಡ್ತೀವಿ, ಭೂಮಿ ಪೂಜೆಗೂ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದೀವಲ್ಲ. ಅಮೆರಿಕನೂ ಮುಗೀತು, ಸೆಮಿ ಕಂಡಕ್ಟರ್ ಮುಗೀತು, ಈಗ ಹೊಸದು DRAI, ಇದು ARI, ಈಗ ಜಾಗ ಕೊಟ್ಟಿದ್ದೀವಿ. ನೋಡೋಣ ಇನ್ನೂ ಎಷ್ಟೆಷ್ಟು ಪಿಕ್ಚರ್ಗಳು ಬರ್ತಾ ಇರ್ತದೆ. 100% ಮೂಲ ಸೌಕರ್ಯದಿಂದ ಹಿಡಿದು ಎಲ್ಲ ಒಂದು ಜಾಗ ಕೊಟ್ಟ ಮೇಲೆ ಇನ್ನು ಮಿಕ್ಕಿದ್ ಕೊಡಲ್ವಾ? ನಮ್ಮ ಮಂತ್ರಿಗಳೇ ಲೆಟ್ರ್ ಬರೆದಿಲ್ವಾ MB ಪಾಟೀಲ್ ಅವರು ಜಾಗ ತಗೊಳ್ಳಿ ಅಂತ? ಇದು ಈಗ ಹೇಳ್ತವ್ರ, ಈ ಥರ ಹೇಳ್ತವ್ರ? ಜಾಗ ಒತ್ತುವರಿ ಇದ್ರೆ ಬಿಡಿಸಿ, ಜಾಗ ಕೊಡೋಕ್ಕೆ ನಾವು ರೆಡಿ ಇದೀವಿ. ನಮ್ಮ ಮೇಲೆ ನೀವು ಬಾಲ್ ಹಾಕಕ್ಕೆ ಬೇಡಿ, ಜಾಗ ಕೊಡೋಕೆ ರೆಡಿ ಇದೀವಿ, ಭೂಮಿ ಪೂಜೆ ಫಿಕ್ಸ್ ಮಾಡಿ ಅಂತ ನಾವು ಹೇಳ್ತಾರದು. ಗೊತ್ತಿಲ್ಲ ನನಗೆ, ಅವನ್ನೇ ಕೇಳಬೇಕು. ಅಲ್ಲ, ನಿಮಗೆ ಪ್ರಶ್ನೆ ಉತ್ತರ ಎಲ್ಲ ನಿಮ್ಮ ಹತ್ರ ಇದೆ. ಅಮೆರಿಕ ಕಂಪ್ನಿ ಹೋಯ್ತು, ಸಾಫ್ಟ್ವೇರ್ ಕಂಪ್ನಿ ಹೋಯ್ತು, ಅಮೆರಿಕ ಕಂಪ್ನಿ ಹೋಯ್ತು, ಈಗ ಹೊಸದೊಂದು ಸ್ಟಾರ್ಟ್ ಆಗಿದೆ. ಈ ಕಂಪ್ನಿ ಯಾವಾಗ ಆರಂಭ ಆಗಲಿ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತಿರೋದು. ಆಗಲಿ, ಮಂಡ್ಯ ಇಂಪ್ರೂವ್ ಆಗಲಿ. ರಾಜಕೀಯ ಟೀಕೆಗಳಿಗೆ ನಿಲ್ಲೋದು ಬೇಡ, ಮಂಡ್ಯ ಇಂಪ್ರೂವ್ ಆಗಲಿ. ರಾಜಕೀಯ ಟೀಕೆಗಳಿಂದಾಗಿ ಯಾವ ಕಾರ್ಖಾನೆನೂ ತರೋಕ್ಕಾಗಲ್ಲ, ಏನು ಮಾಡೋದಕ್ಕಾಗಲ್ಲ. ನಾನು ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣ ಬೆಂಬಲ. ಕಾರ್ಖಾನೆ ತರೋ ವಿಚಾರದಲ್ಲಿ 100ಕ್ಕೆ 100% ನಾನು ಅವ್ರ ಪರ ಇದ್ದೀನಿ. ಅವ್ರಿಗೆ ಭೂಮಿ ಕೊಡೋಕೆ ರೆಡಿ ಇದ್ದೀನಿ. ಈಗ ಬೇರೆ ತಾಲೂಕವ್ರು ಯಾರು ನಾನು ಕೊಡ್ತೀನಿ ಅಂತ ಹೇಳಲ್ಲ, ನಾನು ಕೊಡೋಕೆ ರೆಡಿ ಇದ್ದೀನಿ, ಜಾಗ ಕೊಟ್ಟಿದ್ದೀನಿ, ಜಾಗ ತೋರ್ಸೋಕೆ ರೆಡಿ ಇದ್ದೀನಿ. ಅವ್ರು ಸುಮ್ಮನೆ ಟೀಕೆ ಮಾಡ್ತಾಯಿದ್ರೆ ನನ್ನ ಹತ್ರ ಉತ್ತರ ಕೊಡೋಕೆ ನನ್ನ ಹತ್ರ ಟೈಮ್ ಇಲ್ಲ. ನನಗೆ ಅಭಿವೃದ್ಧಿ ಕೆಲಸ ಮಾಡಬೇಕು, ಜಾಗ ಕೊಡೋಕೆ ರೆಡಿ ಇದ್ದೀನಿ. ನಮ್ಮ ಹುಡುಗರಿಗೆ ನಿರುದ್ಯೋಗ ಸಮಸ್ಯೆ ಬಗೆಹರಿಬೇಕು. ಲೆಟ್ ಇಟ್ ಬಿ. ಅವರು ಕೂಡ ಇದೇ ಹೃದಯವಂತಿಕೆಯಿಂದ ಕಾರ್ಖಾನೆ ಸ್ಥಾಪನೆ ಮುಂದೆ ಬರಲಿ. ನಾನು ಟೀಕೆ ಮಾಡ್ತಾಯಿಲ್ಲ, ಚಾಲೆಂಜ್ ಮಾಡ್ತಾಯಿಲ್ಲ. ಅವ್ರು ಕೇಂದ್ರ ಮಂತ್ರಿ, ಅವ್ರ ಕೈಲಿ ಆಗುತ್ತೆ. ನಾನು ಕುಮಾರಸ್ವಾಮಿಯವರು ಶಾಶ್ವತ ಅಧಿಕಾರದಲ್ಲಿ ಇರಲ್ಲ, ಆದರೆ ನಾವು ಮಾಡೋದು ಶಾಶ್ವತ ಉಳಿಯುತ್ತೆ. ಬೂದ್ನೂರು ಉತ್ಸವ ಶಾಶ್ವತ ಉಳಿಯುತ್ತೆ. ರವಿಕುಮಾರ್ MLA ಇರಲಿ, ಇಲ್ಲದೇ ಇರಲಿ, ಬರೋರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನಾನೇನು 100 ವರ್ಷ ಬದುಕಿರಲ್ಲ, 1000 ವರ್ಷ ಇಲ್ಲೇನು ಗೂಟ ಹೊಡ್ಕೊಂಡಿರಲ್ಲ. ಕುಮಾರಸ್ವಾಮಿ ಫ್ಯಾಕ್ಟ್ರಿ ತಂದಿದ ತಕ್ಷಣ ಅವರೇನು ಇಲ್ಲಿ ಗೂಟ ಹೊಡ್ಕೊಂಡು ಅಧಿಕಾರ ಮಾಡೋದಿಲ್ಲ. ಆ ಫ್ಯಾಕ್ಟ್ರಿ ಸ್ಥಾಪನೆ ಆದಾಗ, ಉದ್ಯೋಗ ಸೃಷ್ಟಿ ಆದಾಗ ಒಂದು ತಲೆಮಾರುಗಳಿಗೆ ಉದ್ಯೋಗ ಸಿಗುತ್ತೆ. ಅದು ಬೇಕಷ್ಟೇ ನಮ್ಗೆ ಹೇಳ್ತಾರೆ ಅದು.